ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಗು. ನಿನ್ನೆ RCB ಮತ್ತು ಡೆಲ್ಲಿ ಮ್ಯಾಚ್ ಎಂಥ ಕ್ರೂಷಿಯಲ್ ಮ್ಯಾಚ್. ಅದು 1 ವೇ ಅಲ್ಲ 2 ವೇ ಮ್ಯಾಚ್ ಇತ್ತು ಗುರು. ನಿನ್ನೆ ಅನಾಮತ ಸೈಕಾಗೆ ಮಾಡಿದರು. ಎರಡೂ ಕಡೆ ಬ್ಯಾಟಿಂಗ್ ಲೈನಪ್ಪು ಸೈಕಾಗೇ ಇತ್ತು. ಬೌಲಿಂಗ್ ಕೂಡ ಸ್ವಲ್ಪ ಏನು ಅಂತ ಹೇಳ್ಕೊಂತ ಏನು ಇದಿಲ್ಲ, ಆದರೆ ಮಸ್ತಾಗಿ ಪರ್ಫಾರ್ಮೆನ್ಸ್ ಆಯಿತು ನಿನ್ನೆ. ಹೇಳಿ ಕೇಳಿ ನಿನ್ನೆ RCB ಚಾಂಪಿಯನ್ ಗುರು. ಮತ್ತೆ ಚಾಂಪಿಯನ್ ಆಗೋಯ್ತು ನಿನ್ನೆ. ಅದು 2ನೇ ಸತ ಈಗ ಆಗಿರೋದು. ಟಾಸ್ RCB ನಿನ್ನೆ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತು. ಶಫಾಲಿ ಮತ್ತು ಲಿಝಿಲಿ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದರು. ಏನು 2 ಓವರ್ ನಿಂತು ನೋಡಿದರು. ಆಮೇಲೆ ಬಾಲ್ ಹೆಂಗೆ ಬರುತ್ತೆ ಹಂಗೆ 6 ಆಫ್ 4 ಹೊಡ್ಯೋಕ್ಕೆ ತುಂಬಿ ರುಬ್ಬಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಲಿಝಿಲಿ ಅವರು 3 6 3 4 ಹಾಗೆ 30 ಬಾಲಿಗೆ 37 ರನ್ ಹೆಚ್ಚು ಬಿಸಾಕ್ಬಿಟ್ರು. ಆದರೆ ಏನೇ ಹೇಳು ಗುರು, RCB ಗೆದ್ದರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಅದು ಇಂಥ ಕ್ರೂಷಿಯಲ್ ಮ್ಯಾಚ್ನಲ್ಲಿ ಮಸ್ತಾಗಿಯೇ ಸೈಕಾಗಿ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು ಇವರು. ಶಫಾಲಿ ವರ್ಮಾ ಇವರೇ ನೋಡಿ, 2ನೇ ಓವರ್ನಲ್ಲಿ ಸ್ವಲ್ಪ ನೋಡಿ ಹೊಡೆದಿದ್ದು ಅಂದರೆ ಫಸ್ಟ್ ಇದು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವರೇ, ಶಫಾಲಿ ವರ್ಮಾ ಅವರೇ. ಲಿಝಿಲಿ ಅವರು ಪವರ್ ಪ್ಲೇ ಮುಗಿದ ನಂತರ ಇವರು ತುಂಬಿ ರುಬ್ಬಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇವರು ನಿನ್ನೆ ಲಾರೆನ್ ಬೆಲ್ ಮಸ್ತ್ ಬೆಸ್ಟ್ ಎಕಾನಮಿ ಒಳಗೆ ಸ್ಟ್ರೈಕ್ ರೇಟ್ ಅಲ್ಲ ಎಕಾನಮಿ ಒಳಗೆ ಭಾರಿ ಮಸ್ತಾಗಿ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು. 4 ಓವರ್ 19 ರನ್ ಅಷ್ಟೇ ಇವರು ನೀಡಿದರು. ಮತ್ತು ಎಲ್ಲರೂ ಧ್ವಂಸ ಮಾಡಿಸ್ಕೊಂಡಿದ್ದಾರೆ, ಅಂದರೆ 8 ಹೊಡೆಸ್ಕೊಂಡಿದ್ದಾರೆ. ಆ ರೀತಿಯಾಗಿರಬೇಕು ಇದ್ದಿತ್ತು ನಿನ್ನೆ ಬೌಲಿಂಗ್. ಎರಡೂ ಟೀಮ್ ಕಡೆ ನಿನ್ನೆ 4 ವಿಕೆಟ್ ಬಿದ್ದಿದ್ದು ಗುರು. ಲಾರಾ ಉಲ್ಬಾಟ್ ಅಂತೆ ಗುರು. ಇವರೇನಾದರೂ ಇದ್ದಿದ್ರೆ ಇವ್ರದ್ದು ಕೂಡ ಹಾಫ್ ಸೆಂಚುರಿ ಆಗೋಗ್ತಿರೋದು. ಅನ್ಫಾರ್ಚುನೇಟ್ಲಿ ಅರುಂಧತಿ ರೆಡ್ಡಿ ಅವರಿಂದ ರನ್ಔಟ್ ಆಗಿಬಿಟ್ರು ಇವರು. ಜೆಮಿಮಾ ರೋಡ್ರಿಗ್ಸ್ 37 ಬಾಲ್ಸ್ 57 ರನ್ಸ್ ಹಾಗೆ 8 ಫೋರ್ಸ್ ಹೊಡೆದಿದ್ದಾರೆ ಗುರು. ಶಿನೆಲ್ ಹೆನ್ರಿ 15 ಬಾಲ್ಸ್ 35 ರನ್ಸ್. 204ಕ್ಕೆ 4 ವಿಕೆಟ್ ಡೆಲ್ಲಿಯವರು ಕೊಡ್ತಾರೆ. ಈ ಕಡೆಯಿಂದ ಚೇಸ್ ಮಾಡಲು ಬಂದ RCB ಓಪನರ್ಸ್ ಆದಂತಹ ಸ್ಮೃತಿ ಮತ್ತು ಗ್ರೇಸ್ ಹ್ಯಾರಿಸ್ ಮೊದಲನೇ ಬ್ರೇಕ್ ಥ್ರೂ. ಗ್ರೇಸ್ ಹ್ಯಾರಿಸ್ ಅಲ್ಲೇ RCB ಆಟಗಾರರಿಗೆ ಹಾರ್ಟ್ ಬ್ರೇಕ್ ಆಯಿತು ಗುರು. ಜೋರ್ಜಿಯಾ ಮತ್ತು ಸ್ಮೃತಿ ಮಂದನ ಭಾರಿ ಪಾರ್ಟ್ನರ್ಶಿಪ್ ಮಾಡಿದ್ರ. ಮತ್ತು 92 ಬಾಲಿಗೆ 165 ರನ್ಸ್. ಇದು 165 ಒಬ್ಬೊಬ್ಬರು ಒಂದೊಂದು ಟೀಮ್ ಹೊಡಿದೇ ಇಲ್ಲ. ಆ ರೀತಿ ಚೇಸ್ ಮಾಡಿ ಬಿಸಾಕ್ಬಿಟ್ರಿ ನಿನ್ನೆ ಜೋರ್ಜಿಯಾ ಮತ್ತು ಸ್ಮೃತಿ ಮಂದನ. ಇವರಿಬ್ಬರ ನಡು ಏನಪ್ಪ ಅಂದ್ರೆ ಯಾರ್ದಾದ್ರೂ ಒಬ್ರದ್ದು 100 ಸೆಂಚುರಿ ಹೊಡಿತಾರತ್ ನಾ ಅಂದ್ಕೊಂಡೆ. ನೀವು ಹಂಗೆ ಅಂದ್ಕೊಂಡಿರಲಿಲ್ಲ. ಮತ್ತು ಕಮೆಂಟ್ ಮಾಡಿರಿ, ಮತ್ತು ಆಮೇಲೆ ನನಗೆ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು 167 ರನ್ ಪಾರ್ಟ್ನರ್ಶಿಪ್, ಅದು ಬೆಸ್ಟ್ ಪಾರ್ಟ್ನರ್ಶಿಪ್. ಎಲ್ಲರೂ ಹೇಳ್ತಾರೆ ಟೇಬಲ್ ಟಾಪ್ನಲ್ಲಿ ಉಳಿಯೋರು ಅವರು ಫೈನಲ್ನಲ್ಲಿ ಖಂಡಿತವಾಗಿ ಮ್ಯಾಚ್ ಸೋಲ್ತಾರೆ ಅಂತ. ಆದರೆ RCB ಅವರು ಅದನ್ನು ಸುಳ್ಳು ಮಾಡಿದರು. ನಮಗೇನೂ ಅದು ಆಗೋದಿಲ್ಲ, ನುಗ್ಗೋದೆ ಕಪ್ ಎತ್ತೋದೆ ಅನ್ನೋ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಬಂತು. ಆದರೂ ಒಂದು ಸ್ವಲ್ಪ ಭಯನೇ ಬಂದಿತ್ತು. ಯಾಕಂದರೆ ಕೊನೆಯ ಓವರ್ನಲ್ಲಿ ವಿಕೆಟ್ಗಳ ಪತನವೂ ಆಯಿತು. ರಿಚಾ ಘೋಷ್ ಔಟ್ ಆದ ನಂತರ ರಾಧಾ ಯಾದವ್ ಬಂದರು. ಇವ್ರಲಿತ್ರ ನಾವೇನು ಈ ಸೀಸನ್ ಒಳಗೆ ಯಾವುದೋ ಬ್ಯಾಟಿಂಗ್ ಏನೋ ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಹೀಗಾಗಿ ಟುಕು ಆಡಿಕೇಸಿ 2 ಬಾಲ್ ಉಳಿಸಿ ಮ್ಯಾಚ್ನ ವಿನ್ ಮಾಡಿಸಿದ್ರು. ಹಂಗೆ 2 4ನ ಇವರು ಹೊಡೆದಿದ್ದಾರೆ. ಈ ಸೀಸನಲ್ಲಿ RCB ದಾಖಲೆನೇ ಉಂಟು ಮಾಡಿದ್ದಾರೆ. ಅದು ಸತತ 5 ಮ್ಯಾಚ್ಗಳನ್ನು ಗೆದ್ದು 2 ಮ್ಯಾಚ್ ಸೋತು ಮತ್ತು ಉಳ್ಕಿದ ಮ್ಯಾಚ್ ಮತ್ತೆ ಗೆಲ್ಕೋತನ ಬಂದರು. ಈಗ ಫೈನಲ್ನಲ್ಲಿಯೂ ಅದೇ ಹಾವಳಿ ಆಗಿದೆ. RCB ಒಂದು ಟ್ರೋಫಿ. ಹ್ಯಾಟ್ಸ್ ಆಫ್ ಟು ಸ್ಮೃತಿ ಮಂದನ್ನ ಹಾಗೆ RCB ಟೀಮ್ ಮ್ಯಾನೇಜ್ಮೆಂಟ್ಗೆ. ಹಾಗಂತರೂ ನಿನ್ನೆ RCB ಬ್ಯಾಟಿಂಗ್ ಲೈನಪ್ ನೋಡ್ಕೇಸಿ ಒಂಥರ ಮನಸ್ಸಿಗೆ ಸ್ವಲ್ಪ ಇದು ಆಯಿತು. ಯಾಕಂದರೆ 100 ಇಬ್ಬರ ಕಡೆಯಿಂದನೂ ಬರಲಿಲ್ಲ. ಫಾರ್ ಅನ್ಲಕ್ ಅಂತ ಹೇಳ್ಬೋದು. ಮ್ಯಾಚ್ ವಿನ್ ಆಗಕ್ಕೆ ಕಾರಣನೇ ಸ್ಮೃತಿ ಮಂದನ್ನ ಹಾಗೆ ಜೋರ್ಜಿಯಾ ಅಂತಲೂ ಹೇಳ್ಬೋದು. ನಾ ಹೇಳೋದೇನು ಅದು ನಿಮಗೂ ಗೊತ್ತು. ಎರಡೂ ಟೀಮ್ ಕಡೆಯಿಂದ ಬೌಲಿಂಗ್ ಲೈನಪ್ನಲ್ಲಿ ಅತಿ ಹೆಚ್ಚು ರನ್ಸ್ ಲೀಕ್ ಆಯಿತು. ಮಹರಿಜನ್ ಕಾಫ್
4 ಓವರ್ನಲ್ಲಿ 38 ರನ್ಸ್ ಕೊಟ್ಟು ಯಾವುದೇ ವಿಕೆಟ್ ಹೊಂದಿಲ್ಲ. ಶಿನೆಲ್ ಹೆನ್ರಿ ಅವರು 4 ಓವರ್ 34 ರನ್ ಕೊಟ್ಟು 2 ವಿಕೆಟ್. ದಿನೇಶ್ ಶರ್ಮಾ 4 ಓವರ್ 41 ಹಾಗೆ 1 ವಿಕೆಟ್. ಶ್ರೀಚರಣಿ 3.4 ಓವರ್ನಲ್ಲಿ ಕೇವಲ 46 ರನ್ ಕೊಟ್ಟು ಯಾವುದೇ ವಿಕೆಟ್ ಇಲ್ಲ. ಶಫಾಲಿ ವರ್ಮಾ 1 ಓವರ್ 9 ರನ್. ಮಿನುಮಣಿ ಸ್ನೇಹ ರಾಣಾ ಮಿನುಮಣಿಯವರು 2 ಓವರ್ 19 ರನ್ನು 1 ವಿಕೆಟು. ಸ್ನೇಹ ರಾಣಾ 1 ಓವರ್ 15 ರನ್ನು ಯಾವುದೇ ವಿಕೆಟ್ ಇಲ್ಲ. ಇನ್ನು RCB ಅವರ ಬೌಲಿಂಗ್ ಹೆಂಗಿತ್ತಂತ ನೋಡ್ತೀನಿ ಹೇಳ್ತೀನಿ, ನೀವು ಕೇಳ್ರಿ. ಲಾರೆನ್ ಬೆಲ್ 4 ಓವರ್ 19 ರನ್ನು ಯಾವುದೇ ವಿಕೆಟ್ ಇಲ್ಲ. ದಯಾಲಿ ಸತ್ಗೆರೆ 4 ಓವರ್ 46 ರನ್ ಹಾಗೆ 1 ವಿಕೆಟ್. ಅರುಂಧತಿ ರೆಡ್ಡಿ 4 ಓವರ್ 40 ರನ್ ಹಾಗೆ 1 ವಿಕೆಟ್. ಶ್ರೇಯಾಂಕಾ ಪಾಟೀಲ್ 2 ಓವರ್ 32 ರನ್ನು ಯಾವುದೇ ವಿಕೆಟ್ಗಳಿಲ್ಲ. ಶೈನ್ ಡಿ ಕ್ಲರ್ಕ್ 4 ಓವರ್ 48 ರನ್ ಹಾಗೆ 1 ವಿಕೆಟ್. ರಾಧಾ ಯಾದವ್ 2 ಓವರ್ 18 ರನ್ ಯಾವುದೇ ವಿಕೆಟ್ ಇಲ್ಲ. ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ನಿನ್ನೆ ಮ್ಯಾಚ್ ಒಳಗೆ ಸೋಫಿ ಡಿವೈನ್ ಆದರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಒಳಗೆ ನಮ್ಮ ಸ್ಮೃತಿ ಮಂದಣ್ಣ ಕೂಡ ಇದ್ದಾರೆ. ಆದರೆ ಬೆಸ್ಟ್ ಕ್ಯಾಚಸ್ ಒಳಗೆ ಅರುಂಧತಿಯವರ ಬೌಲಿಂಗ್ನಲ್ಲಿ ಬೆಸ್ಟ್ ಕ್ಯಾಚನ್ನ ನೋಡಿದ್ದೀವಿ. ಆ ಕ್ಯಾಚ್ ಹಿಡಿಲಿಲ್ಲ ಅಂದರೆ ಇವತ್ತು RCB ನಿನ್ನೆ ಗೆಲ್ತಾನೇ ಇರಲಿಲ್ಲ. ಅದು ಶಫಾಲಿ ವರ್ಮಾ ಅವರ ಕ್ಯಾಚ್ ಆಗಿತ್ತು. ಅಂದರೆ ಅವ್ರದ್ದು ಬ್ಯಾಟಿಂಗ್ ಅವ್ರದ್ದಿತ್ತು, ಕ್ಯಾಚ್ ರಿಚಾ ಘೋಷ್ ಅವರು ಹಿಡಿದ್ರು. ಒಟ್ಟಿನಲ್ಲಿ RCB ಮಾತ್ರ ಗೆಲ್ತು ನಿನ್ನೆ. ನನಗಂತೂ ತುಂಬ ಖುಷಿ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಇಷ್ಟ ಹೇಳೋದು ಒಂದೇ, ನಾವು ತಲೆ ಮೇಲೆ ತಳಿ ಬೀಳಿ ಈ ಸಲ ಕಪ್ ನಮ್ಮದೇ. ಜೈ RCB.